ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗಿದ್ದಾಗ ನಾವು ಯಾವುದೇ ದೇಶಕ್ಕೆ ಹೋದರೂ ನಮಗೆ ಬಾಳೆಹಣ್ಣು ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಯಾಕೆ ಅಂದರೆ ಬಾಳೆಹಣ್ಣಿನಲ್ಲಿ ಸಿರೋಟಿನಿನ್ ಇದೆ, ಅದು ಆ್ಯಂಟಿ ಡಿಪ್ರೆಸೆಂಟ್. ಎರಡನೇದು ಅದರಲ್ಲಿ ಪೆಕ್ಟೇನ್ ಇದೆ, ಪೆಪ್ಟಿಕ್ ಅಲ್ಸರ್ನ ಹೀಲ್ ಮಾಡುತ್ತೆ, ಅಸಿಡಿಟಿನ ಕಡಿಮೆ ಮಾಡುತ್ತೆ, ಸ್ಟ್ರೆಸ್ಸಿಂದ ಬಂದಂಥ ಉತ್ಪತ್ತಿಯಾದಂಥ ಹೈಡ್ರೋಕ್ಲೋರಿಕ್ ಆ್ಯಸಿಡ್ನ ನ್ಯೂಟ್ರಲೈಸ್ ಮಾಡುತ್ತೆ, ಪೊಟ್ಯಾಷಿಯಮ್ ಜಾಸ್ತಿ ಇರುತ್ತೆ, ನ್ಯೂಟ್ರಿಷನ್ನು ಲೆವೆಲ್ಲು ವೆರಿ ಹೈ. ಪಂಚಾಮೃತದಲ್ಲೂ ಕೂಡ ಬಾಳೆಹಣ್ಣು. ಭಾರತದಲ್ಲಿ ಬಾಳೆಹಣ್ಣಿಗೆ ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಅಂದರೆ ಪರಮಾತ್ಮನಿಗೆ ಅರ್ಪಿಸೋಕ್ಕೂ ಕೂಡ ಬಾಳೆಹಣ್ಣು ಕೊಡ್ತಾರೆ. ಜಾಸ್ತಿ ಖರ್ಚಿಲ್ದೇ ಎಕ್ಸ್ಪೆನ್ಸಿವ್ ಹಣ್ಣನ್ನು ಕೊಂಡ್ಕೊಳ್ಳೋದೇ ಬರೀ ಬಾಳೆಹಣ್ಣು ಇಟ್ಕೊಂಡ್ರೆ ಸಾಕು. ಆಮೇಲೆ ಅದು ಸುಲಿದ್ರೆ ಕ್ಲೀನಾಗಿರುತ್ತೆ, ನಿಮ್ಮ ಕೈಯು ಗಲೀಜಾಗೋದಿಲ್ಲ. ಈ ಬಾಳೆಹಣ್ಣಲ್ಲಿ ನರಿಶ್ಮೆಂಟ್ ಬರುತ್ತೆ, ಕಾನ್ಸ್ಟಿಪೇಷನ್ ಆಗಲ್ಲ, ಹೆಡೇಕ್ ಬರಲ್ಲ, ನಗನಗ್ತಾ ಇರ್ಬೋದು. ಈ ಪರಮಾತ್ಮನು ಖುಷಿ, ಈ ಪರಮಾತ್ಮನು ಖುಷಿ.